ಕರ್ನಾಟಕ ರಕ್ಷಣಾ ವೇದಿಕೆ ರಾಯಭಾಗ ತಾಲೂಕು ಮಟ್ಟದ ಕಾರ್ಯಕರ್ತರ ಪೂರ್ವಭಾವಿ ಸಭೆ. ಈ ಸಭೆ ನಿರೂಪಣೆಯನ್ನು ದಿಗ್ಗೇವಾಡಿಯ ಜೆಡಿ ಕವಿ ಜ್ಯೋತಿ ರೂಪಾಳ್ ಹೆಸರು ಮಾಡಿದ್ರು. ಈ ಸಭೆಯ ಅಧ್ಯಕ್ಷತೆಯನ್ನು ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರು ವಹಿಸಿದ್ರು. ಅವರು ಅಧ್ಯಕ್ಷತೆಯಲ್ಲಿ ರಾಯಭಾಗ ತಾಲೂಕು ಮಟ್ಟದ ಸಭೆ ಯಶಸ್ವಿ ಆಯಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರು ರಾಯಭಾಗ ತಾಲೂಕಿನಲ್ಲಿರುವ ಕರವೇ ಗ್ರಾಮ ಘಟಕಗಳನ್ನು ಪುನಶ್ಚೇತನಗೊಳಿಸಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಗಟ್ಟಿಗೊಳಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿರುವವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವರಿಂದ ಇನ್ನಷ್ಟು ಸಂಘಟನೆ ಬಲಗೊಳಿಸುವಂತೆ ನೋಡಿಕೊಳ್ಳಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾರೂ ಸಕ್ರಿಯವಾಗಿರೋದಿಲ್ಲ, ಅವರನ್ನು ಮುಲಾಜಿಲ್ಲದೆ ಸಂಘಟನೆಯಿಂದ ತೆಗೆದುಹಾಕಿ ಬೇರೆಯವರಿಗೆ ಸಂಘಟನೆಯ ಜವಾಬ್ದಾರಿ ನೀಡಬೇಕು. ಕರವೆಯನ್ನು ಬೇರುಮಟ್ಟದಲ್ಲಿ ಸಂಘಟಿಸಲು ಪ್ರತಿಯೊಂದು ಗ್ರಾಮದಲ್ಲಿ ಕನಿಷ್ಠ 50 ಕರವೇ ಕಾರ್ಯಕರ್ತರನ್ನು ಸಂಘಟಿಸಬೇಕು. ಅಕ್ಟೋಬರ್ 12ರಂದು ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ.ಎ. ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಜರುಗುವ ಕನ್ನಡದ ದೀಕ್ಷೆ ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ 100 ಸ್ವಯಂ ಸೇವಕರನ್ನು ಸಂಘಟಿಸಬೇಕು. ಈ ಮೇಲಿನ ವಿಷಯಗಳನ್ನು ಸಭೆಯ ಅಧ್ಯಕ್ಷತೆ ವಹಿಸಿದ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರ ಸಮ್ಮುಖದಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ಅನುಮೋದಿಸಲಾಯಿತು. ಈ ಸಭೆಯಲ್ಲಿ ಉಪಸ್ಥಿತ ತಾಲೂಕು ಘಟಕದ ಅಧ್ಯಕ್ಷರು ಅಶೋಕ್ ಅಂಗಡಿ, ಹೊಳೆಪ್ಪ ಸುಳದಾಳ, ಕರವೇ ಜಿಲ್ಲಾ ಸಂಚಾಲಕರು ಬೆಳಗಾವಿ, ಸಾದಿಕ್ ಹಲ್ಯಾಳ, ಕರವೇ ಜಿಲ್ಲಾ ಮಾಧ್ಯಮ ವಕ್ತಾರರು ರಾಜು ಗಡ್ಡೆ, ನಾರಾಯಣ ಮೇತ್ರಿ, ರಾಜು ಕುಲಗುಡೆ, ರಮೇಶ್ ಜಾಧವ್, ಮಹೇಶ್ ಕೊರವಿ, ಮಹಂತೇಶ್ ಹಳಿಂಗಳಿ, ಕಿರಣ್ ನಾವಿ, ಯುವರಾಜ್ ಕೋಲಕರ ಮುಂತಾದ ಗ್ರಾಮ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪಟ್ಟಣದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್. ಒಂದು ಶಕ್ತಿ ಪ್ರದರ್ಶನ ಇಡೀ ಜಿಲ್ಲೆ ಒಳಗಡೆ ಒಂದು ಕನ್ನಡದ ಕರವೇ ಕಾರ್ಯಕರ್ತರಿಗೆ ಒಂದು ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ಒಳಗ ಸ್ವಯಂ ಸೇವಕರನ್ನ ತಯಾರಿ ಮಾಡಿಕೊಂಡು ಬೀದರಿಂದ ಚಾಮರಾಜನಗರದ ಯಾವುದೇ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಕನ್ನಡಿಗನಿಗೆ ತೊಂದರೆ ಆದರೆ ಸ್ವಯಂ ಸೇವಕರು ಅಲ್ಲಿ ಹಾಜರಿರ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ಟಿ.ಎ. ನಾರಾಯಣಗೌಡರ ಅಧ್ಯಕ್ಷತೆಯೊಳಗಡೆ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಅಕ್ಟೋಬರ್ 12ನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದೊಳಗಡೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಬೆಳಗಾವಿ ಜಿಲ್ಲೆಯ ಮಠಾಧೀಶರನ್ನ ಒಳಗೊಂಡಂಥ ಕಾರ್ಯಕ್ರಮ ಆಗ್ತಾ ಇದೆ. ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಜನಸಂಖ್ಯೆ ಕೊಡುವ ಕಾರ್ಯಕರ್ತರು? ನಾವು ಇಡೀ ಜಿಲ್ಲೆಯ 15 ತಾಲೂಕಾ ಕಾರ್ಯಕರ್ತರನ್ನು ಕೂಡ ಎಲ್ಲರಿಗೂ ಬರಕ್ಕೆ ಹೇಳ್ತಾ ಇದ್ದೀವಿ. ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ಅಲ್ಲಿ ಸೇರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಶಕ್ತಿ ಇದೆ ಅದನ್ನು ತೋರಿಸ್ಬೇಕಂತ ಹೇಳಿ ನಾವು, ಯಾಕಂದ್ರೆ ಕಾರ್ಯಕರ್ತರ ಅಲ್ಲಿ ಇಲ್ಲಿ ಈಗ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇರೋದ್ರಿಂದ ಇನ್ನು ನಮ್ಮ ತಾಲೂಕಾಧ್ಯಕ್ಷರ ಕಡೆಯಿಂದ ಪಟ್ಟಿ ತಗೊಂಡು ಆ ಒಂದು ಎಷ್ಟು ಸಂಖ್ಯೆ ಸೇರ್ತಾರಂದ್ರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಹೇಳ್ತೀವಿ. ನಿಪ್ಪಾಣಿಯಲ್ಲಿ ಹಾಗೂ ಮತ್ತು ಬೆಳಗಾವಿ ಹೆದ್ದಾರಿ ಅಲ್ರಿ, ನಾಮಕ ಫಲ ಸ್ವಲ್ಪ ಇನ್ನೂ ಕವರ್ ಆಗಿಲ್ಲ, ಹಿಂದಿ ಮತ್ತು ಮರಾಠಿದಲ್ಲಿ ಇದಾವ್ರಿ ಏನಾರಿ, ಅದ್ರ ಬಗ್ಗೆ ಏನು ಕ್ರಮ ತಗೋತೀರಿ? ಭಾಳಷ್ಟು ಕಡೆಯಲ್ಲೂ ಕೂಡ ಫಲಕಗಳು ಕೂಡ ಹಂಗೆ ಇದಾವೆ. ಆದರೆ ಬೆಳಗಾವಿ ನಗರ, ಬೆಳಗಾವಿ ಜಿಲ್ಲೆಯಾದ್ಯಂತ ತಾಲೂಕಾ ಮಟ್ಟಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಇನ್ನೆಲ್ಲೆಲ್ಲಿ ಬದಲಾವಣೆ ಆಗಿಲ್ಲ, ನಾವು ಕೂಡ ಮೊನ್ನೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಟೋಲ್ ನಾಕಾಗಳಾಗಿರ್ಬೋದು, ಬೇರೆ ಬೇರೆ ಜಾಹೀರಾತು ಫಲಕಗಳನ್ನು ನೋಡಿದ್ದೀವಿ, ಅದ್ರ ಬಗ್ಗೆ ಗಮನ ಹರಿಸಿದ್ದೀವಿ. ಅದನ್ನು ತಕ್ಷಣವೇ ನಮ್ಮ ಅಲ್ಲಿಯ ಸಂಘಟನೆಯ ಮುಖಂಡರುಗಳಿಗೆ ತಿಳಿಸಿ ಬದಲಾವಣೆ ಮಾಡುವಂಥ, ಅಲ್ಲಿಯ ತಾಲೂಕು ಆಡಳಿತ ಅಥವಾ ಅಲ್ಲಿಯ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಬದಲಾವಣೆ ಮಾಡುವಂಥ ವ್ಯವಸ್ಥೆನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ. ಈ ಸಲ ನವೆಂಬರ್ 1 ರಾಜ್ಯೋತ್ಸವ ವಿಜೃಂಭಣೆನ ಹೌದು, ಪ್ರತಿ ವರ್ಷನೂ ಕೂಡ ಎಲ್ಲ ರಾಜ್ಯದೊಳಗಡೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಲ್ಲ ಕಡೆ ಪ್ರಾರಂಭ ಆಯಿತು, ರಾಜ್ಯೋತ್ಸವ ಭಾಳ ಅರ್ಥಪೂರ್ಣವಾದಂಥ, ಅದಕ್ಕೂ ರಾಜ್ಯೋತ್ಸವಕ್ಕೊಂದು ಬೇರೆ ರೀತಿಯಂಥ ಕಳೆ ಬರ್ತಾ ಇದೆ. ಹಾಗಾಗಿ ತಾಯಿ ಭುವನೇಶ್ವರಿಯ ಒಂದು ಉತ್ಸವವನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂಥೇಳಿ ನಾವೆಲ್ಲ ತೀರ್ಮಾನವನ್ನು ತೊಗೊಂಡಿದ್ದೀವಿ. ಸರಿ, ಥ್ಯಾಂಕ್ ಯು.